ದೊಡ್ಡಮ್ಮ ಕೆಲಸ ಮಾಡ್ತಾ ಇದ್ದ ಮನೆಗೆ ಯುವಕನೊಬ್ಬ ಕನ್ನ ಹಾಕಿದ್ದಾನೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣವನ್ನ ಎಗರಿಸಿದ್ದಂತಹ ಕಿಲಾಡಿ ಮಗ ಅರೆಸ್ಟ್ ಆಗಿದ್ದಾನೆ. ತನ್ನ ದೊಡ್ಡಮ್ಮ ಕೆಲಸ ಮಾಡ್ತಾ ಇದ್ದ ಮನೆಗೆ ಕನ್ನ ಹಾಕಿದ್ದಂತ ಯುವಕ ಅರೆಸ್ಟ್ ಆಗಿದ್ದಾನೆ. ಬಸವನಗುಡಿ ಪೊಲೀಸರಿಂದ ಉತ್ತರಹಳ್ಳಿ ನಿವಾಸಿ 31 ವರ್ಷದ ಶರತ್ ಆತನನ್ನ ಬಂಧಿಸಲಾಗಿದೆ. ಬಂಧಿತನಿಂದ 36 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ, 1.30 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತ್ಯಾಗರಾಜನಗರದ ಮನೆಯೊಂದರಲ್ಲಿ ಆರೋಪಿಯ ದೊಡ್ಡಮ್ಮ ಏನಿದ್ದಾರೆ ಅವರು ಕೆಲಸ ಮಾಡ್ತಾ ಇರ್ತಾರೆ. 25 ವರ್ಷದಿಂದ ದೊಡ್ಡಮ್ಮನಿಗೆ ಕೆಲಸ ಕೊಟ್ಟಿದ್ದಂತ ಮನೆಗೆ ನುಗ್ಗಿ ಆತ ಕಳ್ತನ ಮಾಡಿದ್ದ. ಕಳೆದ ವರ್ಷ ಮನೆಗಳ್ಳತನ ಮಾಡಿದ್ದಂತ ಆರೋಪಿ ಕೊನೆಗೂ ಅಂಧರಾಗಿದ್ದಾನೆ. ನಂಬಿಕೆಯಿಂದ ಕೆಲಸದಾಕೆಗೆ ಕೀಯನ್ನು ಕೊಟ್ಟಿರ್ತಾರೆ, ಅಂದರೆ ಇನ್ನೊಂದು ಡೂಪ್ಲಿಕೇಟ್ ಕೀ ಏನಿರುತ್ತೆ ಆ ಕೀಯನ್ನು ಕೊಟ್ಟಿರ್ತಾರೆ ಓನರು. ಅಂದರೆ ಅಷ್ಟು ನಂಬಿಕೆ ಇತ್ತು ಅವ್ರ ಮೇಲೆ ಕೆಲಸ ಮಾಡ್ತಾ ಇದ್ರು ಅಂತೇಳಿ. ದೊಡ್ಡಮ್ಮಗೆ ಊಟ ನೀಡೋದಕ್ಕೆ ಆಗಾಗ ಅಂತೇಳಿ ಈತ ಮನೆಗೆ ಬರ್ತಾ ಇದ್ದ ಆರೋಪಿ ಈಗೇನು ಅರೆಸ್ಟ್ ಆಗಿದ್ದಾನಲ್ಲ ಶರತ್ತು, ದೊಡ್ಡಮ್ಮಗೆ ಗೊತ್ತಾಗದಂತೆ ಆಕೆ ಬಳಿ ಇದ್ದಂಥ ಕೀಯನ್ನು ಈ ಕಿಲಾಡಿ ಪಡ್ಕೊಂಡಿದ್ದಾನೆ. ಕಳೆದ ವರ್ಷ ಅಕ್ಟೋಬರ್ 2022ನೇ ತಾರೀಕು ಮನೆಗೆ ಈತ ಕನ್ನ ಹಾಕಿದ್ದ. ಆ ಸಂದರ್ಭದಲ್ಲಿ ಈತ ಕಳ್ತನ ಮಾಡಿದ್ದಂತಹ ವಸ್ತುಗಳೇನಿದೆ ಅದೆಲ್ಲವನ್ನು ಕೂಡ ಸದ್ಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕಳೆದ ವರ್ಷ ನಡೆದಿದ್ದಂತಹ ಕಳ್ಳತನ ಕೇಸ್ನಲ್ಲಿ ಈಗ ಕೊನೆಗೂ ಆರೋಪಿ ಶರತ್ ಅರೆಸ್ಟ್ ಆಗಿದ್ದಾನೆ. 31 ವರ್ಷದ ಉತ್ತರಹಳ್ಳಿ ನಿವಾಸಿ ಈತ ಅಂತೇಳಿ ಗೊತ್ತಾಗಿದೆ. ತನ್ನ ದೊಡ್ಡಮ್ಮ ಕೆಲಸ ಮಾಡ್ತಾ ಇದ್ದಂಥ ಮನೆಗೆ ಊಟ ಕೊಡೋದಕ್ಕೆ ಮತ್ತೊಂದು ಕೆಲ ಹೋಗ್ತಾ ಇದ್ದ. ಆಗ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಬಳಿ ಇನ್ನೊಂದು ಕೀ ಇದೆ ಅನ್ನುವಂಥ ವಿಚಾರ ಈತನಿಗೆ ಗೊತ್ತಾಗಿರುತ್ತೆ. ಆಗ ಕೀ ಪಡ್ಕೊಂಡು ಈ ಕೃತ್ಯ ಎಸಗಿದ್ದ. ಈಗ ಆತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.